माधवानंद प्रभु की जय। राजा विराट सद्गुणा गुरुपुत्रेश्वर महाराज की जय। राजा विराट सद्गुणा जगन्नाथ महाराज की जय। ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಪುಣ್ಯಾರಾಧನೆ ಕಾರ್ಯಕ್ರಮದ ಎರಡನೇ ದಿವಸದ ಬೆಳಗಿನ ಕಾರ್ಯಕ್ರಮ ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದ ಪೂರ್ಣ ನಿರೂಪಣೆ ಮಾಡಿದ್ದಾರೆ. ಆ ವಿಷಯವಾಗಿ ಇಲ್ಲೆಲ್ಲ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಸಂಪ್ರದಾಯ ಗುರು ಪರಂಪರೆ ಎಲ್ಲ ಬಾಬು ಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು, ಆಗಿ ಹೋದಂಥ ಎಲ್ಲ ಜ್ಞಾನಿಗಳು आधी प्रपंच करावा नीटक मग घ्यावे पारमार्थ विवेक. ನಾವು ಪ್ರಾಪಂಚಿಕ ಜೀವನದಲ್ಲಿ ಹೆಣ್ಣು ಹಣ್ಣು ಮಣ್ಣು ಸಂಪತ್ತಿನ ಮೋಹದಲ್ಲಿ, ಈ ಮಾಯಾಮೋಹದಲ್ಲಿ ನಮ್ಮನ್ನು ನಾವು ಹೇಳ್ತಲ್ಲ ಆರು ನಾನೆಂದು ವಿಚಾರಿಸು ಅನ್ನುವಂಗೆ ಯಾರು ಎದುರು ಸಲುವಾಗಿ ಬಿಟ್ಟು ಬಂದು ಏನು ಮಾಡಬೇಕಾಗಿದೆ ಅನ್ನೋದನ್ನು ತಿಳಿಯೋದನ್ನು ಸಾಕಷ್ಟು ಸಮಯವನ್ನು ಕಳೆದಿರ್ತೀವಿ. ಅದನ್ನು ತಿಳ್ಕೊಳ್ಳೋ ಸಲುವಾಗಿನ ಆತ್ಮಜ್ಞಾನಿ ಸತ್ಪುರುಷರ ಕಡೆ ನಾವು ಶರಣ ಹೋಗ್ಬೇಕಾಗೈತೆ. ಅದು ಪೂರ್ಣ ನಮ್ಮ ಜೀವನ. ಯಾಕಂದ್ರೆ ನೋಡೋದು ಎಷ್ಟೋ ಮಂದಿ ಹಿಂಗೆ ಈ ಮಾಯಾಮೋಹದಲ್ಲಿ ಕಳೆದು ಆಯುಷ್ಯವನ್ನೆಲ್ಲ ವ್ಯರ್ಥ ಕಳೆದು ಕೊನೆಗೆ ಪುನರಪಿ ಜನ ಪುನರಪಿ ಮರಣ ಮತ್ತು ಹುಟ್ಟು ಸಾವುಗಳ ಜೀವನ ಚಕ್ರ. ಬಾಬು ಸಾಹೇಬ್ ಮಹಾರಾಜರಂಥವ್ರು ಅವರು ಪ್ರಪಂಚಕರ. ಪ್ರಪಂಚ ಸಂಪತ್ತು ಎಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಥರ ಕ್ಲಾಸ್ ಇದ್ದಂಗೆ. ಎಲ್ಲ ಇದ್ರೂ ಸಹಿತ ಅವರು ಬಾಬು ಸಾಹೇಬ್ ಮಾಡಿದ್ರಂಥವ್ರು 33 ಹಳೆ ಇನಾಮದಾರಿದ್ರು, ಸಾವಿರಾರು ಎಕರೆ ಜಮೀನ್ದಾರಿದ್ರು. ಆದರೂ ಸಹಿತ ಇದರೊಳಗೆ ಶಾಶ್ವತವಾದಂಥ ಸುಖ ಇಲ್ಲ, ಸಮಾಧಾನ ಇಲ್ಲ. ಸಮಾಧಾನ ಎಲ್ಲಿಪ್ಪ ಅಂತಂದ್ರೆ ಪೂರ್ಣತ್ವವನ್ನು ಹೊಂದೋದ್ರಲ್ಲಿ ಐತಿ. ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವರು ನರಳಿಗೆ ಮುಕ್ತಿ. ಆ ಮುಕ್ತಿ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಗುರುವಿನ ಆಜ್ಞಾ, ಗುರು ಉಪದೇಶ ಕಟ್ಟ ಹಾಕಿ ಧ್ಯಾನ ಮಾಡೋದಾಗಲಿ, ಅದರಿಂದ ಮಾತ್ರ ನಾವು ಅಪೂರ್ಣದಿಂದ ಪೂರ್ಣತ್ವದ ಕಡೆ ಹೋಗ್ಲಿಕ್ಕೆ ಶಕ್ಯ ಐತಿ. ಅಂದರೆ ನಾವೆಲ್ಲ ಈ ಪ್ರಾಪಂಚಿಕ ಜೀವನದಲ್ಲಿ ಇದ್ದವರು ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥಿಗಳಾಗಿ ಸಾಕಷ್ಟು ಮಂದಿ ಮುಕ್ತರಾಗ್ಯಾರ. ಅಂದರೆ ಅಪೂರ್ಣದಿಂದ ಪೂರ್ಣತ್ವದ ಕಡೆಗೆ. ಹಂಗೆ ಅವರು ಇಲ್ಲೆಲ್ಲ ದಾಸಬೋಧ ಆಧಾರವಾಗಿಟ್ಟುಕೊಂಡು ಈ ಸಂಪ್ರದಾಯದ ಎಲ್ಲ ಗುರುಗಳನ್ನು ನಮ್ಮನ್ನು ಜಾಗೃತ ಮಾಡೋ ಸಲುವಾಗಿ ಭಜನೆ, ಕಾಕಡಾರತಿ, ಭಾರಾಭಂಗ ಇವೆಲ್ಲ ನಮ್ಮನ್ನು ಜಾಗೃತ ಮಾಡ್ತಾವೆ. ಪ್ರಪಂಚದ ಮುಂದೆ ಮನುಷ್ಯ ನೋಡಿ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ಎಲ್ಲವನ್ನೂ ಮರೆತು ಬಿಡ್ತಾನೆ. ಎಲ್ಲರೂ ಮರೆತವ್ರು ಅದಾರ. ಗುರುಲಿಂಗ ಮಹಾರಾಜರು ಉಪದೇಶ ತೊಗೊಂಡ್ರೆ ಎಷ್ಟೋ ವರ್ಷ ಮರೆತು ಕೂತಿರತ್ತೆ. ಮತ್ತು ಅವರ ಕಾಡು ಸಿದ್ದೇಶ್ವರ ಬಂದು ನೆನಪು ಮಾಡಿದಾಗ ಮತ್ತು 30-35 ವರ್ಷ ತಪಸ್ಸೆ ಮಾಡಿ ಆ ಪೂರ್ಣತ್ವವನ್ನು ಹೊಂದಿದ್ರಿಲ್ಲ ಅವರು.
ನಮಗೂ ಎಷ್ಟೋ ವರ್ಷಗಳ ಕಾಲ ಅದು ಉಪದೇಶ ತಗೊಂಡು ಇಲ್ಲಿದ್ದಾಗ ಹಿಂಗ ಅಲ್ಲಿ ಹೋಗ್ಬೇಕು ಬೇರೆ ಹಂಗ, ಇಲ್ಲಿದ್ದಾಗ ಎಲ್ಲ ಸುಳ್ಳೈತಪ್ಪ, ಈ ಪ್ರಪಂಚ ಅನ್ನೋದು ಶೂನ್ಯ, ಶಾಶ್ವತವಾದ ಸುಖ ಇಲ್ಲ, ಶಾಶ್ವತವಾದದ್ದು ಪಾರಮಾರ್ಥದೊಳಗೈತಿ, ಪೂರ್ಣತ್ವವನ್ನು ಹೊಂದೋದ್ರಾಗೈತಿ. ಪೂರ್ಣತ್ವವನ್ನು ಹೊಂದಬೇಕಾದ್ರೆ ಗುರುವಿಗೆ ಶರಣ ಹೋಗ್ಬೇಕು, ಧ್ಯಾನ ಮಾಡಬೇಕು. ಯಾಕಂದ್ರೆ ನೋಡು ಎಲ್ಲ ಕ್ಲಾಸ್ಗಳದಾವಲ್ಲ, ಅವೆಲ್ಲ ಮಾಡಬೇಕಂತ ನಮ್ಮ ಮನಸ್ಸು ಹೇಳ್ತೈತಿ, ಅದು ಇಲ್ಲಿದ್ದಾಗ. ಅದಕ್ಕೆ ಇವೆಲ್ಲ ವೈರಾಗ್ಯಗಳು, 3 ವೈರಾಗ್ಯಗಳದಲ್ಲ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಯಾವ್ಯಾವ ವೈರಾಗ್ಯದಲ್ಲಿ ಇಷ್ಟಪ್ಪ ಜೀವನ ಹುಟ್ಟತೈತೆ, ಜೀವಿಸ್ತೈತೆ, ಕೊನೆಗೆ ಒಂದು ದಿವಸ ಹೋಗಿಬಿಡ್ತೈತಿ. ಈ ಹುಟ್ಟು ಸಾವುಗಳ ಮಧ್ಯೆ ಯಾಕೆ ನೋಡಿ ಎಷ್ಟು ಜ್ಞಾನಿಗಳು, ಸಂತರು, ಶರಣರು, ರಾಮಕೃಷ್ಣ ಪರಮಹಂಸರಂಥವರು ಹೆಂಗೆ ಪೂರ್ಣತ್ವವನ್ನು ಹೊಂದಿದ್ರಂತಂದ್ರೆ ಅವರು ಕೊನೆಯ ಸಮಯದಲ್ಲಿ ಅವ್ರ ಅನಾರೋಗ್ಯ ಆದರೂ, ಆರೋಗ್ಯ ಇತ್ತು, ಶ್ವಾಸೋಚ್ಛ್ವಾಸ ಕ್ರಿಯೆ ಸರಿಯಾಗಿ ಆಗಲಿಲ್ಲ. ಆ ಟೈಮ್ದಾಗ ಅವ್ರ ಭಕ್ತರು ಹೇಳಿದ್ರು, ಮಹಾನ್ ತಪಸ್ವಿಗಳು ನೀವೆಲ್ಲ, ಆತ್ಮಜ್ಞಾನಿ ಸತ್ಪುರುಷರು, ನೀವೇನು ಬೇಕಾದ ಮಾಡಿದ್ರು ನಡೀತಿ, ನಿಮ್ಮಲ್ಲಿ ಬಂದು ಬೇಡಿಕೊಂಡು ಎಷ್ಟೋ ಮಂದಿ ಉದ್ಧಾರ ಆಗಿ ರೋಗ ಕಳ್ಕೊಂಡು ಪ್ರಾಪಂಚಿಕ ಜೀವನದಲ್ಲಿ ಸಾಕಷ್ಟು ಸುಖ ಎಲ್ಲವನ್ನ ಪಡ್ಕೊಂಡು ಹೋಗ್ಯಾರ. ಮತ್ತು ನಿಮ್ಮ ಸಣ್ಣ ಇಂಥ ಒಂದು ರೋಗ ನಿಮಗೆ ನಿಯಂತ್ರಣ ಮಾಡ್ಕೊಳಕ್ಕೆ ಆಗೋದಿಲ್ಲ ನಿಮ್ಮ ಧ್ಯಾನದ ಶಕ್ತಿಯಿಂದ. ಅದಕ್ಕೆ ಹೇಳಿದ್ರು ಅವರು, ರಾಮಕೃಷ್ಣ ಪರಮಹಂಸರು ಮಾತು ಹೇಳಿದ್ರು, ನಾ ಏನೇ ಇದ್ರೂ ಸಹಿತ ಯಾವುದನ್ನು ನನ್ನ ಸಲುವಾಗಿ ನನಗೆ ಬಳಸ್ಕೊಳಕ್ಕೆ ಬರೋದಿಲ್ಲ. ಪರೋಪಕಾರಾರ್ಥ ಎಂಬುದನ್ನು ಅವರ ಪೂರ್ಣತ್ವವನ್ನು ಹೊಂದಿದ್ರ. ಇದನ್ನ ನಾನು ಸಲುವಾಗಿ ಬಳಸ್ಕೊಳಕ್ಕೆ ಬರಂಗಿಲ್ಲ, ಮತ್ತೊಬ್ಬರಿಗೆ ಅದರಿಂದ ಏನಾದರೂ ಅವ್ರನ್ನ ಪರಿವರ್ತನೆ ಆಗೋ ಸಲುವಾಗಿ ಮಾಡ್ಬೋದು, ಹೊರತಾಗಿ ನನ್ನ ಸಲುವಾಗಿ ಇದು ಯಾವುದೂ ಅಲ್ಲ. ನಾ ಏನು ಮಾಡ್ಬೋದಪ್ಪ ಅಂತಂದ್ರೆ, ನನಗೆ ನಿನ್ನ ಸ್ಮರಣೆ ಮಾಡ್ಲಾಕ, ನಿನ್ನ ಧ್ಯಾನ ಮಾಡಾಕ, ಸದಾಕಾಲ ನಿನ್ನ ಸನ್ನಿಧಾನದೊಳಗಿರ್ಲಾಕ ಸ್ವಲ್ಪ ಶ್ವಾಸೋಚ್ಛ್ವಾಸದ ಕ್ರಿಯೆ ಅವಕಾಶ ಮಾಡಿಕೊಡೋದು ಕೇಳ್ಬೋದು, ಹೊರತಾಗಿ ನಾನು ಆರೋಗ್ಯವಂತನಾಗಿ ಮಾಡೋದನ್ನ ಕೇಳ್ಕೊಳಕ್ಕೆ ನನಗೆ ಹಕ್ಕಿಲ್ಲ ಅಂದ್ರತ್ತ. ಅವರ ಪೂರ್ಣತ್ವವನ್ನು ಹೊಂದಿದಂಥವ್ರ. ಹಂಗೆ ಮಾಧವಾನಂದ ಪ್ರಭುಜಿಯವರಿಗೆ ಸಾಕಷ್ಟು ಎಲ್ಲ ಥರದ ಸಾಮರ್ಥ್ಯಗಳಿದ್ದು ಬೇಕಾದ, ಯಾಕಂದರೆ ಗುಂಡು ಹಾರ್ಲಾರಂಥ ಅವರೆಲ್ಲ ಮೊದಲಿನ ಹಿಂದಿನ ಋಷಿಮುನಿಗಳು ಮಾಡ್ತಾರೆ. ಶಬ್ದ ಭೇದಿ ಬಾಣ ಅಂದರೆ ಕೆಲವೊಂದು ಶಸ್ತ್ರಗಳನ್ನು ಅಲ್ಲೇ ನಿಷ್ಕ್ರಿಯಗೊಳಿಸೋದು, ಇಂಥ ಶಕ್ತಿಯನ್ನು ಎಲ್ಲವನ್ನೂ ಪಡ್ಕೊಂಡಂಥವ್ರು ಅವರು ಮಾಧವಾನಂದ ಪ್ರಭುಜಿಯವರು. ಅವ್ರು ನೋಡಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಮುತ್ತಿಗೆ ಹಾಕಿದಾಗ ಗಿರಿಮಲೇಶ್ವರ ಮಹಾರಾಜರ ಆದೇಶದಂತೆ ಎಲ್ಲಿ ಅಂಥ ಗಂಡಾಂತರ ಪರಿಸ್ಥಿತಿ ಬರ್ತೈತೆ ಅಲ್ಲಿ ಶಕ್ತಿ ಪ್ರಯೋಗ ಮಾಡೋದು ಹೇಳ್ತಿರತ್ತವ್ರು ಗಿರಿಮಲೇಶ್ವರ ಮಹಾರಾಜರು. ಸಣ್ಣ ಪುಟ್ಟ ಕಾರ್ಯಕ್ಕೆ ಯಾಕೆ ಶಕ್ತಿ ಪ್ರಯೋಗ ಮಾಡ್ತೀಪ್ಪ ಅಂತ ಕೇಳ್ತಿರ ದೇವ್ರಿಗೆ. ಯಾಕಂದ್ರೆ ಅವರು ತಮಗೆ ತಪಶ್ಚರ್ಯ ಫಲದಿಂದ ತಮ್ಮ ತಪಶ್ಚರ್ಯ ಶಕ್ತಿ ಹೆಂಗೆ ಒಬ್ಬ ಪೈಲವಾನಿಗೆ ಹಾಲು ಕುಡಿದು ವ್ಯಾಯಾಮ ಮಾಡಿ ಶಕ್ತಿ ಬಂದಿರ್ತೈತಿ, ಆ ಶಕ್ತಿ ಪ್ರದರ್ಶನ ಮಾಡ್ಬೇಕಾದ್ರೆ ಮತ್ತೊಬ್ಬ ಪೈಲ್ವಾನ್ ಕೂಡ ಜಟ್ಟಿ ಕೂಡ ಗುದ್ದಾಡಿ ಕುಸ್ತಿ ಹಿಡಿದು ಅವನು ಒಗದಾಗ ಅವನಿಗೆ ಸಮಾಧಾನಕ್ಕೈತಿಲ್ಲ. ಹಂಗೆ ತನ್ನ ಶಕ್ತಿ ಎಷ್ಟು ಸಾಮರ್ಥ್ಯ ಐತೆ ಹೇಳಿ ಸಾಕಷ್ಟು ಸಲ ಪ್ರಯೋಗ ಮಾಡಕ್ಕೆ ಹೋದಾಗ ಗಿರಿಮಲೇಶ್ವರ ಮಹಾರಾಜರ ಇದು ನಿನ್ನ ದಗದಲ್ಲಪ್ಪ. ಯಾಕಂದ್ರೆ ಒಬ್ಬ ಏನೋ ತಪಶ್ಚರ್ಯ ಮಾಡಿದ್ದತ್ತೆ, ತಪಶ್ಚರ್ಯದೊಳಗೆ ಒಂದು ಶಕ್ತಿ ಪ್ರಯೋಗ ಮಾಡಿದ, 12 ವರ್ಷಗಟ್ಟೆ ತಪಶ್ಚರ್ಯ ಮಾಡಿ ಒಂದು ಸಾಧನೆ ಮಾಡಿದ. ಏನು ಮ್ಯಾಗ ಮಾಡಿದಂದ್ರೆ ನೀರಿನ ಮ್ಯಾಗ ನಡೆದು ಕಲ್ತಿದ್ದವು. ನೀರಿನ ಮ್ಯಾಗ ನಡೆದು ಕಲ್ತಿದ್ದ ಒಬ್ಬ ಮಹಾತ್ಮಜ್ಞಾನಿ ಸತ್ಪುರುಷ ಬಂದ. ಅವನು ನಾವನ್ಯಾಗ ದಾಟಬೇಕಾಗಿತ್ತು, ಹೊಳೆ ದಾಟಬೇಕಾಗಿತ್ತು. ಅವಾಗ ಅವ್ನು ನಾವನ್ಯಾಗ ಕೊತ್ತ ದಾಟ್ಲಾಕತ್ತ, ಇವ ನೀರಿನ ಮ್ಯಾಗ ನಡೆದು ಕಲ್ತಿದ್ದಲ್ಲ. ಅವ ಏನಪ್ಪ ಅದ, ಅವ್ನು ಬರ ನೀರಿನ ಮ್ಯಾಗ ನಡೆದು ಹೋಗಿ ಹಚ್ಚಿಗಡೆ ಹೊಳೆ ದಂಡ್ಯಾಗ ಹೋಗಿ ನಿಂತ.
ಇವು ನಾವು ಎಲ್ಲ ಪೂರ್ಣತ್ವವನ್ನು ಯಾರು ಹೊಂದಿದ್ದಲ್ಲ ಅವು ನಾವಿನ ಕೂತದ ಆಟವಾದ. ಅವಾಗ ಅಂದ, ನಾವು 12 ವರ್ಷದ ತಪಶ್ಚರ್ಯ ಮಾಡಿ ಇಂಥ ಸಾಮರ್ಥ್ಯವನ್ನು ನೀರಿನ ಮೇಲೆ ಹಿಡಿಯುವಂಥ ಸಾಮರ್ಥ್ಯ ಗಳಿಸೀನಿ. ಮತ್ತು ನೀವೆಲ್ಲ ತಪಶ್ಚರ್ಯ ಮಾಡಿ ನಿಂತ ನಿಮಗೆ ಇದನ್ನು ಯಾಕೆ ಪ್ರಯೋಗ ಮಾಡಬಾರದು ಅಂದ ಕೂಡಲೇ ಅವನು ಹೇಳಿದ, ಎಂಥ ಶಕ್ತಿ ಎಂಥದಕ್ಕೆ ಉಪಯೋಗ ಮಾಡೋದು. ಒಬ್ಬ ನಾವಿಕ ಒಂದು 50 ಪೈಸೆ ಕೊಟ್ಟರೆ ಈಚೆ ಕಡೆ ಆಚೆ ಕಡೆ ದಾಟಿಸ್ತಾನೆ. ಆ ಒಂದು 50 ಪೈಸದ ಕೆಲಸಕ್ಕೆ 12 ವರ್ಷದ ತಪಸ್ಸಲ್ಲಿ ಬಳಸೋದು ಸರಿಯೇನ? ಅವಾಗ ಅವನು ಜ್ಞಾನೋದಯಕ್ಕೆ ಮತ್ತೆ ಉಪದೇಶ ತಗೊಂಡು ಸಾಧನ ಮಾಡಿ ಆತ್ಮಜ್ಞಾನ ಪಡ್ಕೊಂಡ, ಮತ್ತು ಜೀವನ ಮುಕ್ತ ಆದ. ಯಾಕಂದ್ರೆ ಹಿಂಗೆ ಈ ಸಂಪ್ರದಾಯದ ಸದ್ಗುರುಗಳು ಸಾಹೇಬ್ ಮಹಾರಾಜರಾಗಿರಲಿ, ಗಿರಿಮಲೇಶ್ವರ ಮಹಾರಾಜರಾಗಿರಲಿ, ಎಷ್ಟು ನೋಡಿ ನಮಗೆಲ್ಲ ದೇಶದ ಸ್ವತಂತ್ರತೆ ಅವ್ರ ದೇವರ ಬದಲ ಅಂತ ಹೇಳಲ್ಲ. ಅವು ಕೆಲವೊಂದು ಸಮಯ ಬಂದಾಗ ಬ್ರಿಟಿಷರು ಮುತ್ತಿಗೆ ಹಾಕಿದಾಗ ಅವಾಗೆಲ್ಲ ಬ್ರಿಟಿಷ್ ಆದೇಶ ಇಂಥ ಒಬ್ಬ ಮಹಾದೇವಪ್ಪ, ಮುರುಗೋಡ ಮಹಾದೇವಪ್ಪ ಅಂತೇಳಿ ಕಂಡಲ್ಲಿ ಗುಂಡಕ್ಕೂ ಆಜ್ಞೆ ಬ್ರಿಟಿಷರು ಪೊಲೀಸರು ಆದೇಶ ಮಾಡಿದ್ರು. ಅಂಥ ಟೈಮ್ದಾಗ ಅವ್ರ ಜೊತೆಗೆ ಅವರ ಅನುಯಾಯಿಗಳು ಸ್ವತಂತ್ರ ಸೇನಾ ಹೋರಾಟ ಮಾಡುವಂಥ ಅವ್ರು ಬೆನ್ನ ಮ್ಯಾಗಿದ್ದರು. ಬ್ರಿಟಿಷರು ಮುತ್ತಿಗೆ ಹಾಕಿದ್ಕೊಂಡು ಅವ್ರ ಗಿರಿಮಲೇಶ್ವರ ಮಹಾರಾಜರು ಅವರ ಮಾಧವಾನಂದ ಪ್ರಭುರು ಏನು ಹೇಳಿದ್ರಪ್ಪ ಅಂತಂದ್ರೆ, ನೋಡಪ್ಪ ಅಂಜಕ್ಕೆ ಹೋಗಬೇಡ. ಅವ್ರ ಶಿಷ್ಯರಿಗೆ ಅನುಯಾಯಿ ಹೇಳಿದ್ರು, ಯಾರೂ ಅಂಜಬೇಡ್ರಿ, ನೀವೆಲ್ಲ ಸುಮ್ಮ ಧ್ಯಾನ ಹಿಡ್ಕೊಂಡು ಎತ್ತು ಬಿಡ್ರಿ, ಆ ಗುರು ಗಿರಿಮಲೇಶ್ವರ ಬಂದು ನಮ್ಮನ್ನ ಕಾಯ್ತಾನ. ಅವ್ರು ನಾ ಕಾಯಕ್ಕೆ ನನಗೆ ಅನ್ನಕ್ಕೆ ಬರ್ತಿತ್ತಲ್ಲ, ತಪಸ್ಸಿನ ಶಕ್ತಿ ಇತ್ತಿಲ್ಲ ಅವರಲ್ಲಿ. ಆದರೆ ನನ್ನ ಗುರು ಗಿರಿಮಲಪ್ಪ ಬಂದು ಕಾಯ್ತಾನ. ಅವ್ರು ಬ್ರಿಟಿಷ್ ಫೈರಿಂಗ್ ಮಾಡಿದ್ರು ಸಹಿತ ಅವ್ರ ಗುಂಡು ಅವ್ರ ಸನಿಹ ಬಂದು ಎಲ್ಲೆಲ್ಲೋ ಪರ ಬಿದ್ದು ಕರೆ ಒಂದು ಗುಂಡು ಅವ್ರಿಗೆ ತಾಕಲಿಲ್ಲ. ಅಂಥವ್ರ ಶಕ್ತಿಯನ್ನು ಪ್ರಯೋಗ ಮಾಡಿದ್ರು. ಹಾಗೆ ಈ ಸಂಪ್ರದಾಯದಲ್ಲಿ ಅವರು ಮಾಧವಾನಂದ ಪ್ರಭುಜಿಯವರು ಅಗಾಧವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಅಂಥವ್ರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿರಿ. ನೋಡ್ರಿ, ಇಂಥ ಉರಿ ಬಿಸಿಲಿನೊಳಗೆ ಸಹಿತ ಇಂಥ ಒಂದು ಕಾರ್ಯಕ್ರಮದಲ್ಲಿ ಶಾಂತದಿಂದ ಎಲ್ಲ ಮಹಾತ್ಮರು ಇಲ್ಲಿಯವರಿಗೆ ಸಾಕಷ್ಟು ಅನುಭವದ ಮಾತುಗಳನ್ನ ಹೇಳಿದ್ರಲ್ಲ, ಒಂದೊಂದು ಸ್ಟೆಪ್ ಎಲ್ಲರೂ ಒಂದೊಂದು ಥರ ಅನುಭವ. ಈ ನಿರೂಪಣೆ ಬದಲ ಪೂರ್ಣ ಮತ್ತು ಅಪೂರ್ಣತೆ. ನಾವು ಅಪೂರ್ಣತೆ ಇಲ್ಲಿದ್ದಂಥ ಅವರು ಪೂರ್ಣತ್ವದ ಕಡೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಯಾವುದು ಹೇಳ್ತಲ್ಲ, ಸದ್ಗುರು ಶರಣ ಹೋಗ್ಬೇಕು ಹೇಳ್ತಲ್ಲ. ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿಟ್ಟುಕೊಂಡು ಸಾಧನಾ ಮಾರ್ಗದೊಳಗೆ ನಾವು ತೊಡಕಿದೀವಪ್ಪ ಅಂತಂದ್ರೆ ಆ ಪೂರ್ಣತ್ವವನ್ನು ಹೊಂದಕ್ಕೆ ಪ್ರತಿಯೊಬ್ಬರಿಗೆ ಶಕ್ತಿ. ಅವ್ರು ಅದನ್ನು ಹೇಳ್ಯಾರ, ಮಾಧವಾನಂದ ಪ್ರಭುಜರಾಗಲಿ, ಗಿರಿಮಲೇಶ್ವರ ಮಹಾರಾಜರಾಗಲಿ, ಬಹುಶಃ ಯಾಕಂದರೆ ಅವರೆಲ್ಲ ಸತ್ಯ ಸಂಕಲ್ಪ ದಾತ ಪರಮೇಶ್ವರ. ನಮ್ಮಲ್ಲಿ ಸತ್ಯ ಸಂಕಲ್ಪಗಳು ಬೇಕು, ಅಂದಾಗ ಮಾತ್ರ ಆ ಒಂದು ಪೂರ್ಣತ್ವವನ್ನು ಹೊಂದಕ್ಕೆ ನಮಗೆ ಶಕ್ಯತಿ ಅನ್ನೋದನ್ನು ಅವರು ಜ್ಞಾನಿಗಳು ನೋಡೋರಿ. ಅಂಥ ಒಂದು ಮಹದ ಉಪಕಾರ ನಮಗೆ ನಿಮಗೆ ಮಾಡ್ಯಾರ. ಅಂಥ ವಿಶಾಲವಾದಂಥ ಸಂಪ್ರದಾಯ. ಮನುಷ್ಯ ಏನು ಮಾಡ್ಯಾನ ಭಾಳ ಆದ್ರೆ ಗುಡಿಸಲ್ದಾಗಿದ್ದ ನಾವು ಅರಮನೆ ಕಟ್ಟಬೋದು, ಅರಮನೆ ಹೋಗಿದ್ದವ ರಾಜ್ಯ ಕಟ್ಬೋದು, ರಾಜ ಆಗ್ಬೋದು, ಏನೋ ಮಂತ್ರಿ ಆಗ್ಬೋದು, ಬೇಕಾದ ಬದಲಾವಣೆಗಳಾಗಕ್ಕೆ ಶಕ್ಯತೆ. ಆದ್ರೆ ಸಹಿತ ಆತ್ಮಜ್ಞಾನ ಸತ್ಪುರುಷಗಳು ಆಗ್ಬೇಕಂತಂದ್ರೆ ಗುರುವಿಗೆ ಶರಣ ಹೋಗಲೇಬೇಕು. ಗುರು ಆದೇಶ ಪ್ರಕಾರ ಹೇಳ್ತಾರಲ್ಲ, ಗುರುವೇ ನಿಮ್ಮ ಆಜ್ಞೆಯನ್ನು ನೀರಾಗ ನಡೆದವನು ನರಣ ಎನ್ನಲ್ಲ ಬೇಡ ಪರಮಾತ್ಮನವನು. ಹಂಗೆ ನಾವು ಪ್ರತಿಯೊಬ್ಬರು ಗುರುವಿನ ಆಜ್ಞಾದಾಗ ನಾವು ನಡೆದೀವಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಆ ಪೂರ್ಣತ್ವವನ್ನು ಹೊಂದಕ್ಕೆ ಶಕ್ಯತೆ ಅನ್ನೋದ ಈ ಸಂಪ್ರದಾಯದ ಮೂಲ ಗುರಿ, ಮೂಲ ಉದ್ದೇಶ. ಆದ್ದರಿಂದ ತಾವೆಲ್ಲ ಸಮಯ 1 ಗಂಟೆ ಮೀರೈತಿ, ಬಿಸಿಲು ಬಹಳ. ಇದೆಲ್ಲ ಇನ್ನೂ ಇವತ್ತು ಸಂಜೆ ಕಾರ್ಯಕ್ರಮ ಮತ್ತು 4-5 ಗಂಟೆಗೆ ಮತ್ತೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಕತಿ. ಅವೆಲ್ಲ ಯಾಕಂದ್ರೆ ನೋಡ್ರಿ ಹೇಳ್ದಲ್ಲ, ಜ್ಞಾನಿಗಳು, ಸಂತರು, ಶರಣರು. ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ನಾವು ವ್ಯರ್ಥ ಸುಮ್ಮನೆ ಏನೇನೋ ಈ ವಾರ ಅದು ಇದು ಎದರೊಳಗೆ ಕಾಲ ಹರಣ ಮಾಡ್ತೀವಲ್ಲ ನಾವು.
ಅದಕ್ಕೆ ಅವ್ರ ಜ್ಞಾನಿಗಳು ಸೂಕ್ಷ್ಮವಾಗಿ ಹೇಳ್ತಾರೆ, ಚಿತ್ತ ಸುಚಿತಕರಾವೆ ಬೋಲಿಲೆ ಜೀವಿದರಾವೆ ಸಾವಯವ ಹೋಗನು ಬಯಸ ಆ ಒಂದು ಗುರಿಯನ್ನು ನಾವು ತಲುಪಬೇಕು ಅಂತಂದ್ರೆ ನಿಮಿಷ, ಒಂದು ಕ್ಷಣ, ಅರ್ಧ ಕ್ಷಣ ಎಷ್ಟು ಶಕ್ಯ ಆಕೈತೆ ಅಷ್ಟ ನಾವು ಈ ಒಂದು ಆತ್ಮನಲ್ಲಿ ಮನಸ್ಸು ನಿಂದ್ರಿಸೋಕೆ ಪ್ರಯತ್ನ ಮಾಡಬೇಕು ಅನ್ನೋದು ಜ್ಞಾನಿಗಳ ಮುಖ್ಯ. ನಮ್ಮನ್ನೆಲ್ಲ ಗುರು ಉಪದೇಶವನ್ನು ಕೊಟ್ಟ ಅಧ್ಯಾತ್ಮದ ಚಿಂತನೆ ಮಾಡೋಕ್ಕೆ ಎದ್ರ ಸಲ ಹೆಚ್ಚಾರಂದ್ರೆ ಒಂದೊಂದು ಹೆಜ್ಜೆ ನಮ್ಮನ್ನು ಆ ಪೂರ್ಣತ್ವದ ಕಡೆ ಕರ್ಕೊಂಡು ಹೋಗಿಸಬೇಕು. ಸ್ವಲ್ಪ ಮನುಷ್ಯ ನೋಡಿ ಪ್ರಪಂಚದಾಗ ಸ್ವಲ್ಪ ಏರುಪೇರುಗಳಾದ್ರೆ ಹೆಂಗೆ ಚಟ್ಪಡಿಸ್ತಾನೆ, ಸ್ವಲ್ಪ ಏರುಪೇರುಗಳು ಈ ವರ್ಷ ಇಟ್ಟು ಆಗಬೇಕಾಗಿತ್ತು, ಆತು, ಕಮ್ಮಿ ಆದಾಗ ಎಷ್ಟು ಚಟ್ಪಡಿಸ್ತಾನು, ಕಮ್ಮಿ ಆಗೋದನ್ನು ಅವನ ಕೈಯಾಗಿಲ್ಲ, ಹೆಚ್ಚಾಗೋದನ್ನು ಅವನ ಕೈಯಾಗಿಲ್ಲ. ನಾವೇನು ಊಹಿಸ್ತಿರ್ತೀವಿ, ನಮ್ಮ ಕಲ್ಪನೆಗಳೇ ಇರ್ತಾವ, ಕಲ್ಪನೆಗೆ ಮೀರಿದ್ದು ಜಗತ್ತಿನ ನಿಯಮ, ಪ್ರಕೃತಿ ನಿಯಮ ಇರ್ತದೆ. ಮಳೆ ಬೆಳೆ ಎಲ್ಲ ಕೊಡವ ಯಾರ ಪರಮಾತ್ಮ. ಏನಾರೇ ಮಾಡೋದ್ರಾಗ ಹೆಚ್ಚಾತು ನಾ ಮಾಡಿನತ್ತೀನಿ, ಸ್ವಲ್ಪ ಕೊರತೆ ಬೇಕು ನುಕ್ಸಾನ್ ಆತಂದ್ರೆ ದೇವ್ರು ಹಿಂಗೆ ಮಾಡಿದ ಆತ ಅವನ ಮ್ಯಾಗ ಅಪಾದ ಕೊಡ್ತೀವಿ. ಏನು ಮಾಡ್ಬೇಕು ದೇವ್ರು? ಅವನು ಈಗ ಭಾಳ ಮಳೆ ಆಗ್ತಪ್ಪ, ನಮ್ಮ ಮನಸ್ಸು ತೃಪ್ತಿ ಆಗೋ ಮಳೆ ಆಯ್ತು, ಏನಪ್ಪ ದೇವ್ರು ಭಾಳ ಚಲೋ ಮಾಡಿರ್ತೀವಿ. ಮಳೆ ಗಾಳಿ ಎಲ್ಲ ಕೂಡ ಬಿಟ್ಟು ಗುಡಿಸಲ ಮನೆ ಕಿತ್ಕೊಂಡು ಹೋಗ್ತಂದ್ರೆ ಅವಾಗ ನೋಡು ದೇವರೆಲ್ಲ ಹಿಂಗೆ ಮಾಡಿದ, ನಮ್ಮ ಮ್ಯಾಗ ಅನ್ಯಾಯ ಮಾಡಿದ ಆತೀವಿ ನಾವು. ಅವ ಏನು ಮಾಡ್ತಾನೆ, ಕೆಲಸ ತಾನು ಮಾಡ್ಲಾಕತ್ತಾನ, ನಾವು ನಮ್ಮೊಳಗೆ ನಮ್ಮ ಮನುಷ್ಯನ ಹೊಯ್ದಾಟವೇ ಮಾರುವ ಮನಃಶಾಂತಿ ಇದೀವಿ. ದೇವ್ರು ಏನು ಮಾಡಕ್ಕೆ ಶಕ್ಯತೆ? ಅವ ಈ ಪ್ರಕೃತಿ ಹೆಂಗೆ ನಡೆಸ್ಬೇಕು ಹಂಗೆ ನಡೆಸೋ ಹೊಂಟಾನ. ಪಂಚಮಹಾಭೂತ ಅವನ ಮಾತು ಕೇಳ್ತಾವ, ಗಾಳಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಅವನ ಮಾತು ಕೇಳ್ತಾವ. ಆದ್ದರಿಂದ ನಾವು ಕಾಲಕ್ಕೆ ಮಳೆ ಕೊಡ್ತಾನ. ಇದೇ ನೋಡ್ಲ ಎಲ್ಲ ಮನ್ಸೂನ್ಗಳು ಎಷ್ಟು ನಿಜ, ಒಮ್ಮೆ ಚಳಿಗಾಲ, ಮಳೆಗಾಲ, ಆಮೇಲೆ ಬೇಸಿಗೆ ಕಾಲ ಎಲ್ಲ ಐತಿಲ್ಲ. ಅದು ಈ ಪ್ರಕೃತಿ ಅವನ ಮಾತು ಕೇಳ್ತೈತಿ. ಆದ್ದರಿಂದ ನಾವು ಏನಾದ್ರು ಹೆಚ್ಚಕ್ಕೆ ಮಾತಪ್ಪ ಅಂತಂದ್ರೆ ಭಾಳ ನುಕ್ಸಾನಾದಾಗ ದೇವ್ರ ಮೇಲೆ ಹಾಕ್ತೀವಿ, ಭಾಳ ಲಾಭ ಆದಾಗ ಅವೇನು ರಾತ್ರಿ ನಿದ್ದೆ ಹೆಚ್ಚಿದಾಗ ಸಹಿತ ಇದನ್ನು ನಾನಾ ಮಾಡಿ ಅಂತ ಬಡಬಡಿಸ್ತಿರ್ತೀವಲ್ಲ. ಹಂಗೆ ನಾವು ಮಾಡುವಂಥದ್ದು ಯಾವುದೂ ಇಲ್ಲ. ಹೇಳ್ತಾರಲ್ಲ, ಮುಟ್ಟಿ ಬಾಂಧಕರ ಆಯಾ ಜಗಮಿ ಹಾತ್ಪ ಸಾರೆ ಜಾಯಗ. ಬರುವಾಗನೂ ಎಲ್ಲ ಕುಲ್ಲ ಕೈಲೆಲ್ಲ ಬಂದಿದ್ದೀವಿ, ಹೋಗುವಾಗನೂ ಒಯ್ಯುವಂಥದ್ದು ಏನೂ ಇಲ್ಲ. ಒಯ್ಲಾಕ ಬರಲಾರ್ದನೇ ಐತೆಲ್ಲ ಇದು. ಎಲ್ಲ ನಾವು ಈ ಒಂದು ಭ್ರಮೆ, ಎಲ್ಲ ಭ್ರಾಂತಿ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಸಂಪತ್ತು, ಇದೆಲ್ಲ ನನ್ನ ಬಳಗ, ಯಾವುದು ನಿಮ್ಮ ಜೊತೆಗೆ ಬರ್ತೈತಪ್ಪ ಕೊನೆಗೆ ಹೋಗುವಾಗ ಎಲ್ಲ ಒಂದಿಷ್ಟು ಹಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅತ್ತಲ್ಲ. ಹಿರಿ ಮೊದಲು ಅವ ಹೋಗ್ಕಾನ, ಆಮ್ಯಾಗ ಇವು ಮಾಲಕ್ ಹಾಕಾನ, ಆಮ್ಯಾಗ ಇವು ಹೋಗ್ಕಾನ, ಅವನ ಮಕ್ಕಳು ಮಾಲಕ್ರು ಹಾಕಾರ, ಅವ ಮಕ್ಕಳು ಅವ್ನ ಮುಪ್ಪಾಗಿಸ್ತೇವೆ ಅವ ಹೋಗ್ಕಾನ, ಆಮ್ಯಾಗ ಮೊಮ್ಮಕ್ಕಳು ಮಾಲಕ್, ಹಿಂಗೆ ಬಂದೈತಿ ಇಲ್ಲಿವರೆಗೆ. ಈ ಸೃಷ್ಟಿ ಎಂದು ನಿರ್ಮಾಣ ಆಗೈತಿ, ಸ್ವಲ್ಪ ಬದಲಾವಣೆ ಹಾಕೋದು ಹೊಂಟೈತಿ ಇಷ್ಟೇ. ಸ್ವಲ್ಪ ಇದ್ರೊಳಗೆ ಬದಲಾವಣೆ ಹಾಕೋದು, ಸುಧಾರಿಸ್ಕೋದು ಹೊಂಟೈತಿ. ವಿಜ್ಞಾನ ಮತ್ತು ಎಲ್ಲನೂ ಸುಧಾರಣೆ ಹಾಕೋದು ಹೊಂಟೈತಿ ಹೊರತಾಗಿ ಬದಲಾವಣೆಗಳೇನಿರ್ತದೆ? ಉತ್ಪತ್ತಿ, ಸ್ಥಿತಿ, ಲಯ, ಹುಟ್ಟು, ಬದುಕು, ಸಾವು. ಅದಕ್ಕೆ ಅವ್ರ ಜ್ಞಾನಿಗಳು ಎಷ್ಟು ಸೂಕ್ಷ್ಮವಾಗಿ ನಮಗೆ ತಿಳ್ಕೊಳ್ಳೋ ಹಂಗೆ. ನೀವು ಬಹಳ ಅಪೂರ್ಣವದರಿ, ತಿಳ್ಕೊಳ್ಳಿ, ಗುರುವಿನ ಕಡೆ ಹೋಗಿ ಉಪದೇಶ ತಗೋರಿ, ಸಾಧನ ಮಾರ್ಗದೊಳಗೆ ಬೆರೀರಿ, ಪೂರ್ಣತ್ವವನ್ನು ಸಾಧಿಸ್ರಿ, ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ಅವ್ರ ಜ್ಞಾನಿಗಳು ನಮಗೆ ಒತ್ತು ಕೊಟ್ಟು ಹೇಳ್ಯಾರ. ಆದ್ದರಿಂದ ತಾವೆಲ್ಲ ಈ ಒಂದು ಸಪ್ತಾಹದಲ್ಲಿ ಭಾಗಿಯಾದಂತೆಲ್ಲ ಪುಣ್ಯಜೀವಿಗಳು ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತದಾವೆ, ನಾಮಸ್ಮರಣ ಪಾವಾವೆ ಸಮಾಧಾನ. ನಿತ್ಯನೇನೆ ಪ್ರಾತಃ ಕಾಳೆ, ಮಧ್ಯಾಹ್ನ ಕಾಳೆ, ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಕರೀತದೆ. ಎಲ್ಲ ಸಮಯದಲ್ಲೂ ಸಹಿತ ಊಟ ಮಾಡುವಾಗ ಸಮಾಧಾನಲೇ ಧ್ಯಾನ ಮಾಡ್ಕೊಂಡು ಊಟ ಮಾಡಬೇಕು. ಭಜನೆ ಒಳಗೆ ಸಹಿತ ಏಕಾಗ್ರತೆಯಿಂದ ಭಜನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಕೂತು ಧ್ಯಾನ ಮಾಡುವಾಗ ಮನಸ್ಸನ್ನು ನಿಂದ್ರಿಸಿ ಧ್ಯಾನ ಮಾಡಬೇಕು. ಚಂಚಲವಾದಂಥ ಮನಸ್ಸು ಐತಲ್ಲ, ಕುಂಡಿರ್ತೀವಿ, ಕಣ್ಣು ಮುಚ್ಕೊಂಡು ಕುಂಡಿರ್ತೀವಿ, ಪದ್ಧತಿ ಆಸನ ಹಾಕ್ತೀವಿ, ನೀಟಾಗಿ ಕುಂಡಿರ್ತೀವಿ, ಎಲ್ಲ ಮಾಡ್ತೀವಿ, ಮನಸ್ಸು ಹರಿದಾಡ್ತಿರ್ತೈತಿ.
ಇವತ್ತು ಅದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು, ಅಲ್ಲಿ ರೊಕ್ಕ ಬರುವಿದ್ದು, ಇಲ್ಲಿ ಕಳ್ಕೋಬೇಕಾಗಿತ್ತು, ಕೊಡಾಕ್ ಹೋಗ್ಬೇಕಾಗಿತ್ತು, ತೊಗೊಳಕ್ಕೆ ಹೋಗ್ಬೇಕಾಗಿತ್ತು. ಕೂತಿದ್ದೀವಿ ಒಂದು ಜಾಗದಾಗ ಮಾಡ್ಲಾಗತ್ತಿದ್ದೀವಿ ಸಾಧನ. ಅದು ಮನಸ್ಸೊಂದು ಕಡೆ ನಮ್ಮ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಚಿತ್ತ ಶುದ್ಧಿತೆ ಕರಾವೆ, ಚಿತ್ತ ಶುದ್ಧಿ ಮಾಡ್ಕೋರಪ್ಪ ಅಂದಾಗ ನಿನಗೆ ಪರಮಾತ್ಮನ ದರ್ಶನ ಆಕತೈತೆ. ಯಾರು ನಾವು ಎಷ್ಟು ಅವ್ರು ಕೆಲವೊಬ್ಬರು ಅನುಭವಕ್ಕೆ ಜ್ಞಾನಿಗಳು ಹೇಳ್ತಾರೆ, ಕೆಲವೊಂದು ಗ್ರಂಥದ ಉಲ್ಲೇಖ ಐತಿ, ದಿವಸದೊಳಗೆ ಎಷ್ಟು ತಾಸು ಇರ್ತೈತಿ? 24 ತಾಸು. 24 ತಾಸಿನೊಳಗೆ ತಾಸು ಬೇಡಿಲ್ಲ ಅವ್ರು ನಮಗೆ. 24 ತಾಸು ನೀ ಏನೇನೋ ಮಾಡ, ನಿದ್ದೆಯರೇ ಮಾಡು, 24 ತಾಸಿನೊಳಗೆ 10 ತಾಸುಗಟ್ಟಲೆ ನಿದ್ದೆ ಮಾಡು, 8 ತಾಸುಗಟ್ಟಲೆ ಮಾಡು, ನೀ ಕೆಲಸ ಮಾಡಿದ್ರೆ ಕೆಲಸರೇ ಮಾಡು. ಅವ್ರು ಹೇಳ್ಯಾರ 20 ನಿಮಿಷ ನನಗೆ ನನ್ನ ಸಲುವಾಗಿ ಪ್ರಯತ್ನ ಮಾಡು, ನನ್ನನ್ನು ಕಾಣೋ ಸಲುವಾಗಿ 20 ನಿಮಿಷ. ಅದೇ ಏಕಾಗ್ರತೆಯಿಂದ ಮಾಡುತ್ತೆ ಅವ್ರ ಜ್ಞಾನ. ಏಕಾಗ್ರತೆ ಅಂದರೆ ಚಿತ್ತ ಶುದ್ಧಿ, ಆತ್ಮನಲ್ಲಿ ಮನಸ್ಸಿನಿಂದ ಚಂಚಲವಾದಂಥ ಮನಸ್ಸನ್ನು ಹರಿಬಿಡಬೇಡ, ಆ ಕಡೆ ಕಡೆ ಆತ್ಮನಲ್ಲಿ ಮನಸ್ಸಿನಿಂದ ಸಾಧನ ಮಾಡು, ನೀವು ಮುಕ್ತ ಆಕಿಪ್ಪ ಅನ್ನುವಂಥದ್ದನ್ನು ಹೇಳ್ಯಾರ. ಪ್ರತಿಯೊಬ್ಬರು ಜೀವನ ಮುಕ್ತರಾಗ್ಲಕ್ಕ ಬಂದಿದ್ದೀವಿ ನಾವು. ಅದನ್ನು ಈ ಸರಂಬ್ರ ಇದರೊಳಗೆ ನಾವು ಉಳಿಲಿಲ್ಲಪ್ಪ ಅಂತಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ ಈ ಒಂದು ವ್ಯಾಮೋಹದಲ್ಲಿ ಎಲ್ಲವನ್ನು ಮರೆತ ಆ ಮೋಹದೊಳಗೆ ಮೋಹ ಪಾಶದೊಳಗೆ ಬಿದ್ದಿಪ್ಪ ಅಂತಂದ್ರೆ ಕೊನೆಗೆ ಅದೇ ಬೇಕು 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 ಅಂತ ಸಂಪತ್ತು ಅದು ಬೇಕಿದ್ದು ಆ ಬೇಕು ಅನ್ನೋದ್ರಾಗನ ಮನುಷ್ಯ ಹೋಗಿಬಿಡ್ತೈತಿ, ಶರೀರನ ಕಳ್ಕೊಂಡ್ಬಿಡ್ತೈತಿ. ಅವಾಗ ಮತ್ತೆ ಪುನರಪೀಜ, ಮತ್ತೆ ಅದನ್ನು ಪಡ್ಕೊಳ್ಳಿಸಲಾಗಿ ಮತ್ತೆ ಅವ್ರು ಹೇಳ್ತಾರೆ ಜ್ಞಾನಿಗಳು ತಿಳಿದವರು 84 ಲಕ್ಷ ಜೀವರಾಶಿಗಳನ್ನು ಸಂಚಾರ ಮಾಡಿ ಬಂದಿತ್ತಪ್ಪ ಅಂತ ಹೇಳ್ತಾರೆ. ಈ ಆತ್ಮ, ಜೀವಾತ್ಮ ಪರಮಾತ್ಮನನ್ನು ಕಾಣೋ ಸಲುವಾಗಿ 84 ಲಕ್ಷ ಜೀವರಾಶಿ. ಕೊನೆಗೆ 84 ಲಕ್ಷ ಜೀವರಾಶಿ ಒಳಗೆ ಅತ್ಯಂತ ಶ್ರೇಷ್ಠ ಜನ್ಮ ಯಾವುದಪ್ಪ ಅಂದ್ರೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದೊಳಗೆ ಬಂದಾಗ ನಾವು ಎಂದಿನಂತೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಮತ್ತು ಅದರೊಳಗೆ ತೊಡಗಿದೆಪ್ಪ ಅಂತಂದ್ರೆ ಮತ್ತು ಹುಟ್ಟು ಸಾವು ಜೀವನ ಚಕ್ರದೊಳಗೆ ಹೋಗ್ಬೇಕಾಕೈತಿ. ಅದನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಜೋ ಸದ್ವಸ್ತು ದಾಖಲಿತ್ತು ಸದ್ಗುರುನು ಹಂಗೆ ಅಂತ ಸದ್ಗುರುಗಳು ಸಿಕ್ಕಾರ. ನಾವೆಲ್ಲ ಇಂಥ ಒಂದು ಅವತಾರಿ ಪುರುಷ ಮಾಧವಾನಂದ ಪ್ರಭುಜರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀವಿ. ಮಧ್ಯಾಹ್ನದ ಕಾರ್ಯಕ್ರಮ ಇಲ್ಲಿಯವರೆಗೆ ಸಾಕಷ್ಟು ಎಲ್ಲ ಗುರುಬಂಧುಗಳಿಗೆಲ್ಲ ವೇದಿಕೆ ಮೇಗಿದ್ದಂಥವ್ರು ಬಹಳ ಅನುಭವದ ಮಾತುಗಳನ್ನ ಹೇಳ್ಯಾರ. ಹೇಳ್ತಲ್ಲ, ದಾರಿಯ ಉದಯ ವೈಕುಂಠಕ್ಕೆ ಹಾದಿ ತೋರಿಸ ಆಧಾರ ಮೂರುತಿ ನಿನ್ನ ಪಾದ ಶಿವನಾಗಿ. ಅಂದ್ರೆ ನಮಗೆ ಜೀವನದಲ್ಲಿ ಯಾರು ಸತ್ಯ ಸಂಕಲ್ಪ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಆ ಜೀವನ ಮುಕ್ತಿ ಅತ್ಯಂತ ಬಲು ಸರಳ ಸುಲಭ ಆತ ಅವ್ರ ಜ್ಞಾನಿಗಳು ಹೇಳ್ಯಾರ. ನಾವು ನಂಬಿಕೆ ಕಾರಣವು ಸಾಂಬ ನಡೆಸುವುದಕ್ಕೆ. ನಮ್ಮ ನಂಬಿಕೆಗಳು ಭಾಳ ನಿಜ ಇರ್ತಾವೆ. ಎಲ್ಲರೇ ಒಂದು ಏನಾರ ಆಟ ನಡೆದಿತ್ತಂದ್ರೆ ಕೆಲವೊಂದು ಕಡೆ ಕೆಲವೊಂದಪ್ಪ ಒಬ್ಬ ದೇವರ ಹೇಳ್ತಾನೆ, ಬಾ ಶಾಣೆ ಅದಾನ, ಅವ್ನು ಹೇಳ್ತಾನು, ಅವನು ಗೊತ್ತಿಲ್ಲ, ಅವ್ನು ನಮಗೆ ಹೇಳ್ತಿರ್ತಾನೆ, ನಿನಗೆ ಹೆಂಗೆ ಆಕೈತಿ, ನಿನಗೆ ಹಿಂಗೆ ಆಕೈತಿ, ನಿನಗೆ ಅದು ಆಕೈತಿ. ನಮ್ಮ ಮುಂಡೇವಾಡ ಚೇರ್ಮನ್ರು ಹೇಳ್ತಿದ್ರು, ದೇವರ ಇವರೊಂದು ಉದಾಹರಣೆ ಹೇಳ್ತಿದ್ರು. ಏನಪ್ಪ ಅಂತಂದ್ರೆ ಒಬ್ಬಗೆ ಏನಾಗಿತ್ತ, ದಿನ ಮನ್ಯಾಗ ಬಂದು ಕಾಟಾದ ಮ್ಯಾಗ ಮಕ್ಕೊಂಡ್ಕೊಳ್ಳೆ ಬಡ್ಡ್ಯಾಗ ಒಂದು ದೇವ್ ಬಂದು ಕೂತಂಗೆ ಹಾಕಿತ್ತ. ಬರೋಂದ್ರೆ ಅಕ್ಷಿಸ್ ಬಂದು ಕೊಂಡಿರ್ತಿತ್ತ. ಅವ ಎಲ್ಲ ಕಡೆ ಹೋದ, ಎಲ್ಲ ಕಡೆ ದೇವ್ರ ಹಾಕಿಳಾಕ ಏನು ಅವ್ನು ಬೇಕಾಗಿದೆ. ಅವ್ನು ಯಾರ್ಯಾರು ಏನೇನೋ ಮಂತ್ರ ಹಾಕಿರೋ, ತಂತ್ರ ಹಾಕಿರೋ, ಏನೇನೋ ಮಾಡಿದ್ರು. ಎಲ್ಲ ರಥಕ್ಕೆ ಮುಗಿಸ್ಕಿಸಿದ ಕಡೆಕ ಇಂಥ ಶಾಣೆ ರಥಕ್ಕೆ ಬಂದರು. ಇವರು ದೇವರ ಹೇಳ್ತಿದ್ರು, ಚೇರ್ಮನ್ರಂತ ಶಾಣೆ ರಥಕ್ಕೆ ಬಂದ ಕೂಡಲೇ ಅವ್ರು ಹೇಳು, ನಾ ಹಂಗೆ ಹೇಳಂಗಿಲ್ಲ ಅಂದ್ರು. ಅವರು ನಮ್ಮದ ಚಾರ್ಜ್ ಆಕತಿ ಪಿ ಚಾರ್ಜ್ ಆಕತ್ತಂದ್ರೆ ಎಷ್ಟು ಅವನು ಬೇಕಾಗಿತ್ತು, ಅದು ಬೇನೆ ಬಿಡೋದು ದೇವು. ದಿನ ನಿದ್ದಿನ ಇಲ್ಲಿಲ್ಲ, ನೀವು ಕಾಟಾದ ಮ್ಯಾಗ ಮಕ್ಕೊಂಡ್ಕೊಳ್ಳೋದು ಬಡ್ಡ್ಯಾಗ ಬಂದು ಕೂತು ಬಿಡು. ಭ್ರಮೆ ದೇವ್ರ ಹೇಳ್ತಾರ, ಭ್ರಮೇಣ ಹಂ ಭ್ರಮೇಣತ್ವ ಭ್ರಮೇಣೋಪಾಸತಃ ಜನ ಭ್ರಮಣತ್ವಂ ಭಾವಮಿದಂ ಬ್ರಹ್ಮನೋರಮಿದಂ ಜಗತ್. ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಥರದ ಭ್ರಮದೊಳಗೆ ಬಿದ್ದು ಬಿಟ್ಟಿದ್ದೀವಿ. ಹಂಗೆ ನಾವು ಹಿಡಿದಿತ್ತು ಭ್ರಮ, ಅದು ಇತ್ತೋ ಇಲ್ಲೋ ದೇವರಿಗೆ ಗೊತ್ತ. ಅವ್ನು ಮನ್ಕೊಂಡು ಕೂಡ ಬಡ್ಡ್ಯಾಗ ಬಂದ್ಕೊಂಡ್ರದು ಅವ್ನು ನಿದ್ದೆ ಹಾಕಿದ್ದಿಲ್ಲ ಬೆಳಗಾನ.
ಅವಂದ ರೊಕ್ಕ ಎಟ್ಟಾಕ ಹೋಗಲಾಕ ಅದನ್ನೊಂದು ಬೆನ್ನು ಬಿಡಿಸಿ ಸಾಕತ್ ಅವನು ತಿಳ್ಯಾಕ ಅವ್ರು ಚೇರ್ಮನ್ ಹೇಳೋ ಇಲ್ಲ ಹಂಗೆ ಮಾಡಕ್ಕೆ ಬರೋದಿಲ್ಲ ಅದಕ್ಕೊಂದು 25,000 ರೂಪಾಯಿ ಬಿಲ್ ಹಾಕೈತಿ 25,000 ಅಲ್ರಿ ಇನ್ನೂ 5,000 ಹೆಚ್ಚು ತಗೋರಿ ನಮಗೆ ಅದು ಬೆನ್ನು ಬಿಡಿಸೋದು ನಾಳೆ ರೊಕ್ಕ ತೊಂಬ ಅಂದ್ರೆ ಇದು ಸಣ್ಣ ಪುಟ್ಟ ನ್ಯಾಯ ಮಾಡೋಕ್ಕೆ ಶರಣರು ಬಾ ಇರ್ತಾರೆ ರೊಕ್ಕ ತಂದು ಅವ್ನ ಸಾಕಾಗಿ ನಿದ್ದೆ ಆಗಿದ್ದಿಲ್ಲ ಅವ್ನು 4-5 ವರ್ಷಗಟ್ಟಲೆ ಬೆನ್ನು ಎತ್ತಿ ಬಿಟ್ಟಿತ್ತು ಅದು ಅವ್ನು ಹೇಳಿದ್ರು ರೊಕ್ಕ ತಂದು ಕೊಟ್ಟರು ನೋಡಪ್ಪ ನೀ ಎಲ್ಲಿ ಮಕ್ಕೋತಿ ಎತ್ತಿ ಕಾಟಾದ ಮ್ಯಾಗ ಮಕ್ಕೋತೀನಿ ಆ ಕಾಟ ಮಡಿಚಿ ಆ ಕಡೆ ಎಲ್ಲಿ ಹೊರಗೆ ಹೋಗಿ ನೆಲದ ಮ್ಯಾಗ ಮಕ್ಕೋ ಅದು ಹೆಂಗೆ ಬಡ್ಡ್ಯಾಗ ಬಂದು ಕುಂಡ್ತೈತೆ ನಾನು ನೋಡ್ತಾನಂದ ರೊಕ್ಕ ತೊಗೊಂಡಿಟ್ಟು ಹೇಳಿಬಿಟ್ರೆ ದೇವ್ರ ಇವರು ಮತ್ತು ಕಾಟನ ತೆಗೆದು ನೆಲ ಮ್ಯಾಗ ಮಕ್ಕೊಂಡ್ಕೊಳ್ಳಿ ಅದು ಬಡ್ಡ್ಯಾಗ ಹೆಂಗೆ ಬಂದು ಕುಂಡ್ತೈತಿ ಅವ್ನು ಅಟ್ಟ ಹೇಳಿ ತಲೆಯಾಗಿತ್ತಲ್ಲ ನೀರು ಕೂಡ ಏನು ನುಂಗಿದ್ದತ್ತು ಬೇಣೋ ಹಲ್ಲಿ ನುಂಗಿನಾಗಿತ್ತು ಆ ನೀರಾಗ ಹಲ್ಲಿ ಕಾಣಿತ್ತು ಅವಾಗ ಒಂದು ಸಾತದ ಹಲ್ಲಿ ಅವ್ನು ನೀರಾಗಿ ಬಡದು ಹೋಗೋದು ಅವನು ವಾಂತಿ ಮಾಡಿಸಿದ ಕೂಡಲೇ ಆ ನೀರಾಗಿ ಬತ್ತು ಆಗ ತಿರ್ಯಾಂಗ ಹೋಗ್ತತ್ತ ಅವನು ಹಂಗೆ ಅವ್ನು ತಲೆ ಭ್ರಮ ಇತ್ತು ದೆವ್ವ ಬಿಡಿಸ್ಬೇಕಾಗಿತ್ತು ಆ ಕಾಟ ಮಡಿಸಿ ಮಗಲಾಗಿಟ್ಟ ಮಕ್ಕೊಂಡು ಆರಾಮ್ ತೆಳಗೆ ನಿದ್ದೆ ಎತ್ತಿ ಬಿಡ್ತ ಆರಾಮ್ ಚೇರ್ಮನ್ ಭಾಳ ಚಲೋ ಮಾಡಿದ್ರು ರೊಕ್ಕ ಹೋದ್ರೆ ಹೋಗ್ಲಿಕ್ಕರೆ ನಾನು ಬೇನ ಪೀಡಾ ಬಿಡಿಸಿದ್ರು ಹಂಗೆ ದೇವರ ಹೇಳೋರು ಸಾಕಟ್ಟಿರ್ತಾರೆ ಇಂಥವ್ರು ಹೇಳಾರನ್ನ ನಂದು ನಾವು ಎಷ್ಟೋ ಮಂದಿ ತಪ್ಪು ದಾರಿಯ ನಡೆದಿದ್ದೀವಿ ಇಂಥ ಸರಳ ಮಾರ್ಗ ಬಹು ಸುಲಭ ಬ್ರಹ್ಮ ವಿದ್ಯೆ ಅಂತಾರಲ್ಲ ಇದು ಎಲ್ಲನೂ ನಮ್ಮ ಜನ್ಮದ ಎಲ್ಲದರಲ್ಲೂ ಬದಲಾವಣೆ ಕಾಣಕ್ಕೆ ಶಕ್ಯ ಐತಿದ್ರೊಳಗೆ ಆತ್ಮಜ್ಞಾನದೊಳಗೆ ಸಹಜವಾಗಿ ಬಂದಂಥ ದುಃಖಗಳ ದೂರ ಆಕ್ಕವ ಎಲ್ಲದರಿಗೂ ವಿಮುಖಾಗಕ್ಕೆ ಶಕ್ಯ ಐತಿ ಅದನ್ನು ನಾವು ಬಿಡ್ತೀವಿ ಸುಮ್ಮ ಅಲ್ಲಿ ಅದ ಆತ ಇಲ್ಲಿ ಇದಾತ ಅವ್ರ ಆಜ್ಞೆ ಹೇಳ್ತಾರೆ ಹಿಂಗೆ ಒಣ ಕಲ್ಪನದೊಳಗೆ ನಾವು ಬಿದ್ದಿದ್ದೀವಿ ಆದ್ದರಿಂದ ಆ ಒಂದು ಮಹಾಪುರುಷರು ಜ್ಞಾನಿಗಳ ಸಂತರ ಒಂದು ಒಡನಾಟದೊಳಗೆ ನಾವು ಬದುಕಿದೀವಪ್ಪ ಅಂತಂದ್ರೆ ನಾವು ಪ್ರತಿಯೊಬ್ಬರು ಆ ಆತ್ಮಾನುಭವವನ್ನು ಪಡ್ಕೊಳ್ಳೋಕೆ ಶಕ್ಯ ಐತಿ ಪೂರ್ಣತ್ವವನ್ನು ಹೊಂದಲಕ್ಕೆ ಶಕ್ಯ ಐತಿ ಜ್ಞಾನಿಗೆ ಹೇಳ್ಯಾರ ಎಲ್ಲ ಮಹಾತ್ಮರ ಪ್ರವಚನಗಳು ಇಲ್ಲಿವರೆಗೆ ಕೇಳಿರಿ ಇನ್ನೆಲ್ಲ ಆರತಿ ಆಕೈತಿ ತಾವೆಲ್ಲ ಶಾಂತಿ ಸಮಾಧಾನ ಈ ಒಂದು ಸಪ್ತಾಹ ಮುಗಿಯವರೆಗೂ ಅಲ್ಲೇಟು ಕೂತು ಮತ್ತು ಏನೇನೋ ಮಜಾ ವ್ಯಸನಾದಿಗಳಿಗೆ ಅಂಟ್ಕೊಂಡು ಈ ಕಡೆ ಪುರಾಣ ಇಲ್ಲ ಈ ಕಡೆ ಅದು ಇಲ್ಲ ಇಂಥ ಮಂದಿ ಭಾಳ ಅವ್ರ ಮಾತುಕತೆನೂ ನಡಿಬೇಕು ಈ ಕಡೆ 4 ಪುರಾಣನೂ ಕೇಳ್ಬೇಕು ಶಬ್ದ ಎರಡು ಥರ ಇರ್ತದೆ ಈ ಕಡೆ ಒಂದು ಎಲೆ ಅಡಿಕೆ ತಂಬಾಕ ಚಟ ಆತಲ್ಲ ಬಿಡಿಸೋದು ಈ ಕಡೆ ಅದು ನಡಿಬೇಕು ಈ ಕಡೆ ಕಿವಿಯಾಗಿ ಇದೊಂದು 2 ಶಬ್ದ ಕೇಳ್ಬೇಕು ಅರ್ಧಂಬರ್ಧ ಭಕ್ತಿ ಅರ್ಧಂಬರ್ಧ ಆತಾರಲ್ಲ ಹಂಗೆ ಹಿಂಗೆ ಮಾಡಲಾರ್ದನ ಅತ್ಯಂತ ಪರಿಶುದ್ಧ ಮನಸ್ಸಿನಿಂದ ಏಕಾಗ್ರತೆಯಿಂದ ನಾವು ಆ ರೀತಿ ಮಾಡಿದೀವಪ್ಪ ಅಂದ್ರೆ 8 ವರ್ಷದ ಪುರಾಣ ಕೇಳ್ರಿ ಏನೂ ಬದಲಾವಣೆ ಇಲ್ಲ ಬೋರ್ಗಲ್ ಮ್ಯಾಗ ನೀರು ಬಿಟ್ಟಂಗೆ ಐತದ ನದಿಯೊಳಗೆ ಒಂದು ಕಲ್ಲು ಇರ್ತೈತಿ ಬೇಕಾದಷ್ಟು ನೀರು ಬಂದು ಹರಿದು ಹೋಗ್ರೆ ಅದೇನು ಬದಲಾವಣೆ ಆಕೈತೇನು ಕಲ್ಲಾಗಿ ಉಳಿದಿತ್ತಿಲ್ಲ ಹಂಗೆ ನಾವು ಒಂದು ಕಲ್ಲು ಇದ್ದಂಗೆ ಆ ಕಲ್ಲ ಮೂರ್ತಿ ಆಗ್ಬೇಕಾತಂದ್ರೆ ಪರಿಶುದ್ಧ ಹೃದಯ ಬೇಕು ಪರಿಶುದ್ಧ ಮನಸ್ಸಿನಿಂದ ಚಿತ್ತ ಏಕಾಗ್ರತೆಯಿಂದ ಕೂತು ಸಾಧನೆ ಮಾಡೋದ್ರ ಜೊತೆಗೆ ಇಂಥ ಒಂದು ಸತ್ಸಂಗದೊಳಗೆ ಪುರಾಣ ಪ್ರವಚನದೊಳಗೆ ನಾವು ಭಾಗಿಯಾದೀಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣಕ್ಕೆ ಶಕ್ಯ ಐತೆ ಅನ್ನೋದನ್ನು ಎಲ್ಲ ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ ಆ ರೀತಿ ತಾವೆಲ್ಲ ಇನ್ನೂ ನಾಳಿನ ತನಕನೂ ನಾಳೆ ಮಧ್ಯಾಹ್ನದಲ್ಲಿ ಪುಷ್ಪವೃಷ್ಟಿ ಕಾರ್ಯಕ್ರಮ ಆದ್ದರಿಂದ ತಾವೆಲ್ಲ ಈ ಶಾಂತಿ ಸಮಾಧಾನ ನೆಮ್ಮದಿ ಮತ್ತು ಸಂಜೆ 5 ಗಂಟೆಗೆ ಇಲ್ಲಿ ಪ್ರವಚನ ಆಕತಿ ಆ ಕಡೆ ಈ ಕಡೆ ಎಲ್ಲರೂ ಒಂದು ಅಲ್ಲಿಟ್ಟು ಕೂತು ಟೈಮ್ ಹಾಳು ಮಾಡಲಾರ್ದನ್ನ ಬಂದಿರಿ ಸಾಕಷ್ಟು ಖರ್ಚು ಮಾಡ್ಕೊಂಡು ಬಂದಿರಿ ಎಷ್ಟೋ ಮಂದಿ ಪಾದಯಾತ್ರೆ ಜೊತೆಗೆ ಬಂದಿರಿ ಎಷ್ಟೋ ಮಂದಿ ವಾಹನಗಳು ಮಾಡ್ಕೊಂಡು ಬಂದಿರಿ ಎಷ್ಟೋ ಮಂದಿ ಬಸ್ಸಿಗೆ ಬಂದಿರಿ ಬಂದ ಸಮಯ ಇಲ್ಲಿ ಕಳೀಬೇಕು ಇಂಥ ಒಂದು ಬ್ರಹ್ಮ ವೇದಿಕೆ ಇದ್ದಾರೆ ಇದಕ್ಕೆ ಇಲ್ಲಿ 33 ಕೋಟಿ ದೇವತೆಗಳಿಗೆ ನಾವು ಅಟ್ಟ ಕೂತಾರತ್ತಲ್ಲ ಇಲ್ಲಿ ಮುಂದೆ 4 ಮಂದಿ ಕೂತಾರ ಪುರಾಣ ಕೇಳಾರತ್ತನಲ್ಲ ಎಲ್ಲಿ ಬ್ರಹ್ಮ ಸಭೆ ನಡೀತಿರ್ತೈತಿ ಅಲ್ಲಿ 33 ಕೋಟಿ ಮಂದಿ ಸತ್ಪುರುಷರು ಆ ಜಾಗದಾಗ ಉಪಸ್ಥಿತರಿರ್ತಾರ ಜ್ಞಾನಿಗಳು ಸುದ್ದಿಗಳು ಸಾರ್ತಾವ ನಾವು ಇಲ್ಲಿ ಬಂದ ಏನೆಲ್ಲ ಉಂಡು ತಿಂದು ಮಜಾ ಮಾಡಿ ಎಲ್ಲರೂ ಒಂದು ಯಾವ್ದಾರು ಗಿಡದ ಬಡ್ಡಾಗ ಉಳ್ಳಾಡಿ ದುಡ್ಡು ಕಿಸಿಂದ ಮತ್ತು ಹೆಂಗೆ ಬಂದಿದ್ದೇವಲ್ಲ ಹಂಗೆ ಅವಳು ಹೆಂಗೆ ಎಲ್ಲೋ ಕಾಶಿಗೆ ಹೋಗಿದ್ದ ಪಾಪ ಬಿಡಾಕ ಹೋಗಿದ್ದ ಕಾಶಿ ಹೋದ ಅವ್ನು ಹೇಳ್ದ ಎಲ್ಲಿ ಹೊಂಟಿದ್ದೆ ಎಲ್ಲರೂ ಕೇಳ್ತೀವಿ ಎಲ್ಲಿ ಪಾಪ ಬಿಡಾಕ ಹೊಂಟಿವಿ ಪಾಪ ಬಿಡಾಕ ಅದು ಪವಿತ್ರ ನದಿ ಗಂಗಾ ನದಿ ಅದು ಶನಿದಾಗ ಹೋದ
ಆ ಸಮಯದಾಗ ಹೋಗ್ಕೊಂಡು ಅದು ಹೇಳ್ತದ ಪಾಪ ಎಲ್ಲಿ ಹೊಂಟಿದಿ ಅಂತ ಹೇಳಿ. ಎಲ್ಲಿ ಹೊಂಟಿದೆ ಅಂದ್ಕೊಳ್ಳೆ ಪಾಪ ಬಿಡಕ್ಕೆ ಹೊಂಟೀನಿ, ನದಿ ಹೋಗಿ ಸ್ನಾನ ಮಾಡ್ರೆ ಪಾಪ ಪರಿಹಾರ ಆಕೈತೆ. ಅದು ಹೇಳ್ತು ಪಾಪ ನೀ ಹೋಗಿ ಜಳಕ ಮಾಡಿ ಬಾ, ನೀ ಬರ್ತಕ್ಕ ಇಲ್ಲೇ ಗಿಡದಾಗ ಕೊಂಡಿರ್ತಾನೆ ಅಂತ ಹೇಳ್ತು. ಹೊಳ್ಳದ ಅಂದ್ರೆ ಮತ್ತೆ ನೀನು ಹೆಗಲ ಮ್ಯಾಗ ಕೊಂಡಿರ್ತಾನೆ. ಮತ್ತು ಬೇರೆ ಎಲ್ಲ ನೀರಾಗ ಮಣಿಗೆ ಪಾಪ ಕಳ್ಕೊಳ್ಳೋದು ಅದು ಎಲ್ಲರೂ ಅದನ್ನ ಮಾಡ್ತಾರಲ್ಲ. ಹೇಳ್ತಾರೆ ವಾಲ್ಯಾಕಳು ಅಂತ ವಾಲ್ಮೀಕಿ ಋಷಿ ಅದಕ್ಕಾದ್ರೆ ಅವನ ಕೈಯಾಗಿನ ಕಮಂಡಲ ಒಂದು ದೊಡ್ಡ ಹೆಮ್ಮರವಾಗಿ ಬೆಳಿತೈತೆ. ಅದನ್ನು ಕಮಂಡಲ ಚುಚ್ಚಿ ತಪಸ್ಸರಿ ಮಾಡಿದಾಗ ವಾಲ್ಮೀಕಿ ಋಷಿಯಾಗಿ ಪರಿವರ್ತನೆ ಅದ. ಹಂಗೆ ಬರೀ ಒಂದು ನೀರಾಗಿ ಜಳಕ ಮಾಡಿ ಎದ್ದು ಬಂದರೆ ಪಾಪ ಪರಿಹಾರ ಆಕಿತ್ತಂದ್ರೆ ಅರ್ಧಕ್ಕಿಂತಲೂ ಹೆಚ್ಚು ಆಯುಷ್ಯ ಎಲ್ಲ ಪಾಪ ಮಾಡಿ ರೊಕ್ಕ ಗಳಿಸಿ ಹೋಗಿ ಕಾಶಿಯಾಗ ಮಣಿಗೆ ಬರೋಕೆ ಬರ್ತೈತಿಲ್ಲ, ಅದು ಎಂದೂ ಸಿಕ್ಕಿಲ್ಲ, ಎಂದೂ ಬದಲಾವಣೆ ಆಗಕ್ಕೆ ಸಿಕ್ಕಿಲ್ಲ. ಪಾಪ ಹೇಳ್ತಾರೆ ನಾವು ಈ ಎಲ್ಲ ಬೆಟ್ಟದಷ್ಟಗಳೆಲ್ಲ ಸುಟ್ಟು ಜ್ಞಾನೋದಯವಾಗೋದು ನಂಬಲ ಮನುಷ್ಯ ಗುರುಪಾದ. ಗುರುವಿನ ಪಾದದ ಮೇಲೆ ವಿಶ್ವಾಸ ಇಟ್ಟು ಯಾರು ಸಾಧನೆ ಮಾಡ್ತಾರ ಅವರು ಎಲ್ಲವೂ ಪರಿಹಾರ ಆಕತ್ತೆ ಅನ್ನೋದನ್ನು ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಅವೆಲ್ಲ ಅಭ್ಯಾಸ ಮಾಡಿರಿ, ಧ್ಯಾನ ಮಾಡಿರಿ. ಇನ್ನೂ ಇಲ್ಲಿ ಎಲ್ಲ ಕಾರ್ಯಕ್ರಮ ಸರಿಯಾಗಿ ಭಾಗಿಗಳಾಗಿ ಸರಿಯಾಗಿ ಶಾಂತಿ ಸಮಾಧಾನವನ್ನು ಕಾಯ್ಕೊಂಡು ನೀವೆಲ್ಲರೂ ಮುಕ್ತರಾಗತ್ತೆ ಬೇಡ್ಕೊಂಡು ಎರಡು ಮಾತು.